ನಮಸ್ಕಾರ. ನಾನು ಶುಭಾ. ಚಿಕ್ಕದೊಂದು ಬಟ್ಲಿಕ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಬಿಡಿ. ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ತುಳಸಿ ಕಟ್ಟೆಗೆ ಮತ್ತು ನಿಮ್ಮ ಹೊಸ್ಲಿಗೆ ನೀವು ನೀರಾಕಿ ಕಲಸೋ ಬದಲು ಏನಾದರೂ ಹಬ್ಬ, ವಿಶೇಷ ದಿನಗಳಲ್ಲಿ ಈ ಥರ ಹಚ್ಬಿಡಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಲೆ ರಂಗೋಲಿ ಎಲ್ಲ ಬಿಡಿಸ್ಕೊಂಡ್ರೆ ನೋಡಿ, ನಾನು ನೀಟಾಗಿ ಹಚ್ಬಿಟ್ಟು ರಂಗೋಲಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಖಂಡಿತ ಟ್ರೈ ಮಾಡಿ. ಕುಂಕುಮ ಮತ್ತು ಅರಿಶಿನ ನಾವು ದೇವ್ರ ಹತ್ರ ಇಡ್ತೀವಿ. ಉಳಿದಿರೋದು ಬಾಕ್ಸಲ್ಲಿ ಹಾಕಿಡ್ತೀರಲ್ಲ, ಒಂದು ಸ್ವಲ್ಪ ಲವಂಗ ಹಾಕಿಟ್ರೆ ಕುಂಕುಮ ಮತ್ತು ಅರಿಶಿನದಲ್ಲಿ ಹುಳು ಬೀಳಲ್ಲ. ಬಾಳೆ ಎಲೆ ಒಂದಿಷ್ಟು ಚಿಕ್ಕ ಪೀಸ್ ಇದ್ದರೆ ಸಾಕು. ನೀವು ಸೇಮ್ ಕೋನ್ ಥರ ಮಾಡ್ಕೊಬಿಡಬೇಕು. ಮತ್ತು ಇದರೊಳಗಡೆ ರಂಗೋಲಿ ಇಟ್ಟಾಕ್ಬಿಟ್ಟು, ನಮಗೆ ರಂಗೋಲಿ ಬಿಡಿಸೋದೇ ಬರಲ್ಲ ಅನ್ನೋರು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಒಬ್ಬೊಬ್ಬರು ಬುಕ್ಸಲ್ಲಿ ಚೆನ್ನಾಗಿ ಬರೀತಾರೆ, ಆದರೆ ಕೈಯಲ್ಲಿ ಹಾಕಕ್ಕೆ ಬರಲ್ಲ ಅಂಥವ್ರು ಈ ಥರ ಟ್ರೈ ಮಾಡ್ಬೋದು. ನಾನು ಸಣ್ಣ ಬಿಡ್ತಾ ಇದ್ದೀನಿ. ಇಲ್ಲ ನಮಗೆ ದಪ್ಪಗೆ ಬರಬೇಕು ರಂಗೋಲಿ ಅನ್ನೋರು ಸ್ವಲ್ಪ ಮುಂದೆ ಕಟ್ ಮಾಡ್ಕೊಬಿಡಿ. ಕತ್ರಿಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀರಂದರೆ ನಿಮಗೆ ಇನ್ನೂ ದಪ್ಪ ಬರುತ್ತೆ. ಇದು ತುಂಬಾ ಸುಲಭ. ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಬಾಳೆ ಎಲೆ ಮಧ್ಯಕ್ಕೆ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಮತ್ತು ಫೆವಿಕಾಲ್ ತಗೊಂಡು ಸೇಮ್ ವಿಡಿಯೋದಲ್ಲಿ ನಾನು ಹೆಂಗೆ ಹಾಕ್ತಾಯಿದ್ದೀನಿ ಹಂಗೆ ಹಾಕ್ಕೊಬಿಡಬೇಕು. ಮಧ್ಯದಲ್ಲಿ ಅಷ್ಟೇ ಫೆವಿಕಾಲ್ ಹಾಕ್ಬಿಡಿ, ಎಲ್ಲದಕ್ಕೂ ಅಷ್ಟೇ ಹಾಕ್ಬಿಟ್ಟು. ಮತ್ತು ಸೇವಂತಿನೂ ಮತ್ತು ರೋಸ್ ತಗೊಂಡಿದ್ದೀನಿ. ಪೆಟಲ್ಸ್ ಬೇಕು ನಮಗೆ. ನಿಮ್ಮ ಮನೇಲಿ ಇನ್ನೂ ಬೇರೆ ಯಾವುದಾದ್ರೂ ಹೂವು ಇದೆ, ನಾವು ಆ ಕಾಂಬಿನೇಷನಲ್ಲಿ ಮಾಡ್ಕೊತೀವಂದರೆ ನಿಮ್ಮ ಇಷ್ಟ. ನನ್ನ ಹತ್ರ ಇರೋ ಹೂವದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಅಷ್ಟೇ ಫೆವಿಕಾಲ್ ಹಾಕ್ಬಿಟ್ಟು ರೋಸ್ ಪೆಟಲ್ಸ್ ಅಲ್ಲಿ ಹಾಕ್ಬಿಡಿ. ನೋಡಿ, ಎಲ್ಲ ರೋಸ್ ಪೆಟಲ್ಸು ಸ್ವಲ್ಪ ಹಾಕ್ಬಿಟ್ಟು ಹಿಂಗೆ ಕೈಯಲ್ಲಿ ಸ್ವಲ್ಪ ನಿಧಾನವಾಗಿ ಹಿಂಗೆ ಪ್ರೆಸ್ ಮಾಡಬೇಕು, ಮೆತ್ಕೊಬಿಡುತ್ತೆ. ಮತ್ತು ಕೆಳಗಡೆಯಿಂದ ನೋಡಿ ಈ ಥರ ಕಟ್ ಮಾಡ್ಕೊಂಡು ಬರಬೇಕು. ಕತ್ರಿ ಏನು ಬೇಡ, ನಿಮ್ಮ ಕೈಯಲ್ಲೇ ನೀವು ಹಿಂಗೆ ಅಂತ ಇದ್ದರೆ ಎಳೆ ಬಂದುಬಿಡುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಎಲ್ಲನೂ ಅಷ್ಟೇ ಲಾಸ್ಟ್ವರೆಗೂ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮಾಡಬೇಕು. ನೋಡೋಕೆ ತುಂಬ ಚೆನ್ನಾಗಿರೋ ತೋರಣ ರೆಡಿ ಆಗುತ್ತೆ. ಕಾಮನಾಗಿ ಯಾವಾಗೂ ಒಂದೇ ಥರ ಮಾಡ್ಕೊಳ್ಳೋ ಬದಲು ಒಂದು ಸತಿ ಟ್ರೈ ಮಾಡಿ. ಡಬಲ್ ಟೇಪ್ ಹಾಕಾದರೂ ಮೆಚ್ಚಿಸ್ಬೋದು, ಇಲ್ಲ ಸೂಜಿ ದಾರದಲ್ಲಿ ಲಾಸ್ಟಲ್ಲಿ ಹೊಲ್ಕೊಂಡು ನೇತಾಕ್ಬೋದು ಮೊಳೆಗೆ. ಟ್ರೈ ಮಾಡಿ. ದೇವ್ರಿಗೆ ನಾವು ಆಯಿಲ್ ಬಳಸ್ತಾ ಇರ್ತೀವಲ್ಲ, ಬಾಟಲ್ ಅಂಟಂಟು ಮೆತ್ಕೊತಾ ಇರುತ್ತೆ. ಈ ಥರ ಟಿಶ್ಯೂ ಬ್ಯಾಗ್ಸ್ ಅಂತೂ ಕಾಮನಾಗಿ ಇವಾಗ ಕೊಡ್ತಾರಲ್ಲ, ಎರಡೂ ಸೈಡ್ ಕಟ್ ಮಾಡಿಬಿಟ್ಟು ಬಾಟಲ್ಗೆ ಹಾಕ್ಕೊಬಿಡ್ಬೇಕು. ನೋಡಿ ಈ ಥರ ಸುತ್ತಬಿಟ್ಟು ಎರಡೂ ಸೈಡಿಂದ ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಈ ಥರ ಇಟ್ಟರೆ ನೀವು ದೇವ್ರಿಗೆ ಆಯಿಲ್ ಹಾಕಿದ್ರೂ ದೀಪಗಳಿಗೆ ಅಂಟಂಟು ಮೆತ್ಕೊಳ್ಳೋದಿಲ್ಲ. ಬಾಟಲ್ ಕೂಡ ನೀಟಾಗಿರುತ್ತೆ. ಈ ಟ್ರಿಕ್ಸ್ ಕೂಡ ಟ್ರೈ ಮಾಡಿ ನೋಡಿ. ಮತ್ತು ಚಿಕ್ಕದೊಂದು ಬಟ್ಲಿಕ್ಕೊಂಡು ಒಂದು ಸ್ವಲ್ಪ ಗಂಧ, ಒಂದು ಸ್ವಲ್ಪ ಅರಿಶಿನ ಮತ್ತು ಹಸಿ ಹಾಲು ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ನೀರು ಹಾಕೋ ಬದಲು ಹಸಿ ಹಾಲು ಹಾಕ್ಬಿಟ್ಟು ಗಂಧ ಇಡೋದ್ರಿಂದ ದೇವರು ಫೋಟೋಸ್ಗೆ ಅವು ಉದುರೋಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಬರೀ ಗಂಧ ಇಡೋ ಬದಲು ಒಂದು ಸ್ವಲ್ಪ ಅರಿಶಿನ ಹಾಕಿಡಿ. ಅದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನಿಮ್ಮ ಬೆರಳಲ್ಲಿ ಇಡೋ ಬದಲು ಬಟ್ಸಲ್ಲಿಡಿ. ಬಟ್ಸಲ್ಲಿಟ್ಟರೆ ರೌಂಡಾಗಿ ಇರುತ್ತೆ ಮತ್ತು ಬೇಗನೆ ಎಷ್ಟೇ ಫೋಟೋಸ್ಗಾದ್ರೂ ನಾವು ಬೇಗ ಇಡ್ಬೋದು. ಕುಂಕುಮನೂ ಅಷ್ಟೇ ಮಧ್ಯದಲ್ಲಿ ರೌಂಡಾಗಿ ಬರಲ್ವಲ್ಲ, ನೀವು ಬಟ್ಸಲ್ಲಿಟ್ಟರೆ ರೌಂಡಾಗೇ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ಒಂದು ಸ್ವಲ್ಪ ಹೂವು ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಇವಾಗ ಗುಂಡ್ಮಲ್ಲಿಗೆ, ಇದು ಕಾಡು ಮಲ್ಲಿಗೆ, ನಿಮ್ಮ ಮನೇಲಿ ಗುಂಡ್ಮಲ್ಲಿಗೆ ಇದ್ದರೆ ಗುಂಡ್ಮಲ್ಲಿಗೆ ತಗೊಂಡು ನೀವು ಯಾವ ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಉಟ್ಕೊತೀರಲ್ಲ, ಆ ಕಲರ್ದು ನೈನ್ ಪಾಲಿಶ್ ಅಪ್ಲೈ ಮಾಡ್ಕೊಬಿಡಿ. ನಾನು ರೆಡ್ ಕಲರ್ ತಗೊಂಡಿದ್ದೀನಿ. ರೆಡ್ ಕಲರು ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಹೂವು ಈ ಥರನೇ ನೈನ್ ಪಾಲಿಶ್ ಅಪ್ಲೈ ಮಾಡಿಬಿಟ್ಟು ನಾನು ಪೇಪರ್ ಮೇಲೆ ಇಟ್ಬಿಟ್ಟಿದ್ದೀನಿ ಡ್ರೈ ಆಗಕ್ಕೆ. ಕಾಕಡ ಹೂವು ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಇನ್ನೂ ಸಣ್ಣ ಮಲ್ಲಿಗೆ ಇದ್ದರೆ ಸಣ್ಣ ಮಲ್ಲಿಗೆ ತಗೋಬೋದು, ಇಲ್ಲ ಕಾಕಡ ಇದ್ದರೆ ಕಾಕಡನೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಸುತ್ತಲೂ 4 ಹೂವು ಇಟ್ಟಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಕಾಕಡ ಆದರೂ ತಗೋಬೋದು, ಇಲ್ಲ ಸಣ್ಣ ಮಲ್ಲಿಗೆ ಆದರೂ ತಗೊಂಡು ಒಂದು 4 ಹೂವು ಇಟ್ಬಿಟ್ಟು ಮತ್ತು ದಾರದಲ್ಲಿ ಒಂದು 2 ಸುತ್ತಬಿಟ್ಟು ಗಂಟು ಹಾಕ್ಕೊಂಡು ಬರೋದು. ನೋಡಿ ತೋರಿಸ್ತಾ ಇದ್ದೀನಿ. ಸೇಮ್ ಹಿಂಗೆ ಗಂಟು ಹಾಕ್ಬಿಟ್ಟು ಸೈಡ್ಗೆ ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಟ್ಟು ಸೈಡ್ಗೆ ಇಡ್ತಾ ಬನ್ನಿ. ಹಿಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕು. ನೋಡಿ ನಾನು ಸೇಮ್ ಇದೇ ಥರನೇ ಮಾಡಿಬಿಟ್ಟು ಎಲ್ಲ ಸೈಡ್ಗೆ ಇಟ್ಕೊಬಿಡ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಒಂದು ದಾರ ತಗೊಂಡಿದ್ದೀನಿ, ಉಲ್ಲನ್ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಉಲ್ಲನ್ ದಾರ ಇಲ್ಲ ಅಂತಂದರೆ ನೀವು ಸ್ವಲ್ಪ ದಪ್ಪ ಇರೋ ದಾರಾಗೆ ಸೂಜಿಗೆ ದಾರ ಹಾಕ್ಬಿಟ್ಟು ಲಾಸ್ಟ್ ಎಡ್ಜಸ್ಗೆ ಒಂದು 2 ಹೂ ಇಟ್ಬಿಟ್ಟು ಗಂಟು ಹಾಕ್ಕೊಂಡೆ. ಮತ್ತು ಸೂಜಿನ ಎತ್ಬಿಟ್ಟು ಈ ಥರ ಈರುಳ್ಳಿಗಾದರೂ ಚುಚ್ಬೋದು, ಇಲ್ಲ ಆಲೂಗಡ್ಡೆಗಾದರೂ ಚುಚ್ಚಿಬಿಟ್ಟು ಪೋಣಿಸ್ಕೊಂಡು ಬರೋದು. ಇದು ತುಂಬ ಸುಲಭ. ನೋಡಿ ಫಸ್ಟೇ ನಾವು ರೆಡಿ ಮಾಡಿಟ್ಟಿದ್ವಲ್ಲ, ಈ ಹೂವನ್ನೆಲ್ಲ ಪೋಣಿಸ್ಕೊಂಡು ಬರಬೇಕು. ಅಂದರೆ ರೌಂಡಾಗಿ ಪೋಣಿಸ್ಕೊಂಡು ಬನ್ನಿ. ನೋಡಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಸೇಮ್ ಹಿಂಗೆ ಪೋಣಿಸ್ಕೊಂಡು ಬರ್ತಾ ಇರಬೇಕು. ಸ್ವಲ್ಪ ದಪ್ಪ ತಿಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಸೂಜಿ ಉದ್ದಕ್ಕೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಇವಾಗೆಲ್ಲ ಪೋಣಿಸಿದ್ದಾದಮೇಲೆ ಲಾಸ್ಟ್ಗೆ ಎಳ್ಕೊಂಬಂದ್ಬಿಡಿ ಟೈಟಾಗಿ. ಲಾಸ್ಟ್ಗೆ ಈ ಥರ ಎಳ್ಕೊಂಬಂದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಸೇಮ್ ಇನ್ನೊಂದು ಸತಿನೂ ಇದೇ ಥರ ಪೋಣಿಸ್ಕೊಂಡಿದ್ದೀನಿ. ಮಧ್ಯದಲ್ಲಿ ರೆಡ್ ಕಲರು, ಸುತ್ತಲೂ ವೈಟ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಸ್ಯಾರಿ ಮ್ಯಾಚಿಂಗು ಇಲ್ಲ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಈ ಥರ ನೀವು ಗಂಟೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಮುಡ್ಕೊಂಡ್ರೆ.
ಲಾಸ್ಟ್ಗೆ ಮತ್ತೆ ಒಂದು 2 ಹೂ ಇಟ್ಬಿಟ್ಟು ಗಂಟು ಹಾಕ್ಕೊಬಿಡಿ ಬರ್ದಿರ. ಈ ಥರ ಗಂಟು ಹಾಕ್ಕೊಬಿಟ್ರೆ ಹೂ ಬಂದುಬಿಡಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ. ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಹಾಗೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.